ಶ್ರೀ ಗುರು ದೊಡ್ಡ ಬಸವೇಶ್ವರಾಯ ನಮಃ. ಶ್ರೀ ಗುರು ನೀನೆ, ಶಿವಯೋಗಿ ನೀನೆ, ಗುರು ಮಹಿಮನಾಗಿ ಮೆರೆದ ದೊಡ್ಡ ಬಸವ ನೀನೆ, ದೊಡ್ಡ ಬಸವ ನೀನೆ. ಶ್ರೀ ಗುರು ನೀನೆ, ಶಿವಯೋಗಿ ನೀನೆ, ಗುರು ಮಹಿಮನಾಗಿ ಮೆರೆದ ದೊಡ್ಡ ಬಸವ ನೀನೆ, ದೊಡ್ಡ ಬಸವ ನೀನೆ. ನಾಗರಾವನು ಹಿಡಿದು ನೊಗಸುತ್ತು ಮಾಡಿ, ನಾಗರಾವನು ಹಿಡಿದು ನೊಗಸುತ್ತು ಮಾಡಿ, ನಾಗರಾವಿನ ಒಡೆಯ ಪಡುವ ಭವಣಿ ನೀಗು, ಪಡುವ ಭವಣಿ ನೀಗು. ಶ್ರೀ ಗುರು ನೀನೆ, ಶಿವಯೋಗಿ ನೀನೆ, ಗುರು ಮಹಿಮನಾಗಿ ಮೆರೆದ ದೊಡ್ಡ ಬಸವ ನೀನೆ, ದೊಡ್ಡ ಬಸವ ನೀನೆ. ನಂಬಿ ನೆನೆವನ ಬೆಂಬಿಡದೆ ಕಾಯುವೆ, ನಂದಿನಾಮದಿ ನೀನು ಬಂಧನವ ಪರಿಹರಿಸೋ. ನಂಬಿ ನೆನೆವನ ಬೆಂಬಿಡದೆ ಕಾಯುವೆ, ನಂದಿನಾಮದಿ ನೀನು ಬಂಧನವ ಪರಿಹರಿಸೋ. ಪವಾಡ ಪುರುಷನೇ ಪೊಡವಿಯೊಳಧಿಕನೇ, ಆ ಪೊಡವಿಯೊಳಧಿಕನೆ ಪಡುತ್ತಿರುವ ಭವಣಿನಿಗಿ ಎಡಬಿಡದೆ ಪಾಲಿಸು, ಎಡಬಿಡದೆ ಪಾಲಿಸು. ಶ್ರೀ ಗುರು ನೀನೆ, ಶಿವಯೋಗಿ ನೀನೆ, ಗುರು ಮಹಿಮನಾಗಿ ಮೆರೆದ ದೊಡ್ಡ ಬಸವ ನೀನೆ, ದೊಡ್ಡ ಬಸವ ನೀನೆ. ಕಲಿಕರ್ಮ ಕಾಲವು ನೆಲೆಯಿಲ್ಲ ಪಾಪಕ್ಕೆ, ಕಲಿಕರ್ಮ ಕಳೆದು ನೀ ನೆಲೆಸೋ ಧರ್ಮವ. ಕಲಿಕರ್ಮ ಕಾಲವು ನೆಲೆಯಿಲ್ಲ ಪಾಪಕ್ಕೆ, ಕಲಿಕರ್ಮ ಕಳೆದು ನೀ ನೆಲೆಸೋ ಧರ್ಮವ. ಭಕ್ತ ಮಂದಿರ ನೀನೆ, ಮುಕ್ತಿದಾತ
ಮುಕ್ತಿದಾತ ನೀನೇ. ಆ ಭಕ್ತ ಮಂದಿರ ನೀನೆ, ಮುಕ್ತಿದಾತ ನೀನೆ, ಮುಕ್ತಿಯ ನೀಯುವ ಮಗಿಮಾವತಾರಿಯೇ, ಮಗಿಮಾವತಾರಿಯೇ. ಶ್ರೀ ಗುರು ನೀನೆ, ಶಿವಯೋಗಿ ನೀನೆ, ಗುರು ಮಗಿಮನಾಗಿ ಮೆರೆದ ದೊಡ್ಡ ಬಸವ ನೀನೆ, ದೊಡ್ಡ ಬಸವ ನೀನೆ. ಶ್ರೀ ಗುರು ನೀನೆ, ಶಿವಯೋಗಿ ನೀನೆ, ಗುರು ಮಗಿಮನಾಗಿ ಮೆರೆದ ದೊಡ್ಡ ಬಸವ ನೀನೆ, ದೊಡ್ಡ ಬಸವ ನೀನೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಎಲ್ಲ ಪೂಜ್ಯರಿಗೂ ನಾನು ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ, ಎಲ್ಲ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಎಲ್ಲ ಪೂಜ್ಯರಿಗೂ ನಾನು ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಮಿತ್ರರೇ, ಪುಣ್ಯಕ್ಷೇತ್ರ ನಂದೀಪುರದ ಶ್ರೀ ಗುರು ದೊಡ್ಡ ಬಸವೇಶ್ವರ ಮಹಾಸ್ವಾಮಿಯ 42ನೇ ಕಾರ್ತಿಕೋತ್ಸವ, 23ನೇ ಲಕ್ಷ ದೀಪೋತ್ಸವ, ಶ್ರೀ ಗುರು ಚರಂತಪ್ಪಜ್ಜನ ಸನ್ನಿಧಿ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳ ಪವಿತ್ರ ಕ್ಷೇತ್ರದಲ್ಲಿ ಇವತ್ತು ಮಿತ್ರರೇ, ಪುಣ್ಯಕ್ಷೇತ್ರ ನಂದೀಪುರದ ಶ್ರೀ ಗುರು ದೊಡ್ಡ ಬಸವೇಶ್ವರ ಮಹಾಸ್ವಾಮಿಯ 42ನೇ ಕಾರ್ತಿಕೋತ್ಸವ, 23ನೇ ಲಕ್ಷ ದೀಪೋತ್ಸವ, ಶ್ರೀ ಗುರು ಚರಂತಪ್ಪಜ್ಜನ ಸನ್ನಿಧಿ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳ ಪವಿತ್ರ ಕ್ಷೇತ್ರದಲ್ಲಿ
ಇವತ್ತು ಇಷ್ಟೊಂದು ಉತ್ಸಾಹದಿಂದ ತಾವೆಲ್ಲ ಸೇರಿ ಲಕ್ಷ ದೀಪೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತೋಷದ ಸಂಗತಿ ಅಂತ ನಾನಂತೂ ಭಾವಿಸ್ತೇನೆ. ಪೂಜ್ಯ ಶ್ರೀಗಳು ಕಳೆದ ಒಂದು 6-8 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ನನಗೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ರು. ಆದರೆ ಯಾವುದೋ ಅನಿವಾರ್ಯ ಕಾರಣಕ್ಕೆ ನಾನು ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇವತ್ತು ಈ ಲಕ್ಷ ದೀಪೋತ್ಸವ ಕಾರ್ತಿಕೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂತಹ ಒಂದು ಅವಕಾಶ ಬಂದಿರತಕ್ಕಂಥ ಇಷ್ಟೊಂದು ಉತ್ಸಾಹದಿಂದ ತಾವೆಲ್ಲ ಸೇರಿ ಲಕ್ಷ ದೀಪೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತೋಷದ ಸಂಗತಿ ಅಂತ ನಾನಂತೂ ಭಾವಿಸ್ತೇನೆ. ಪೂಜ್ಯ ಶ್ರೀಗಳು ಕಳೆದ ಒಂದು 6-8 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ನನಗೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ರು. ಆದರೆ ಯಾವುದೋ ಅನಿವಾರ್ಯ ಕಾರಣಕ್ಕೆ ನಾನು ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇವತ್ತು ಈ ಲಕ್ಷ ದೀಪೋತ್ಸವ ಕಾರ್ತಿಕೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂತಹ ಒಂದು ಅವಕಾಶ ಬಂದಿರತಕ್ಕಂಥ